ಸರ್ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ. ನಾನು ರಾಷ್ಟ್ರೀಯ ಮಜ್ದೂರ್ ಸಂಘದ ಸ್ಟೇಟ್ ಪ್ರೆಸಿಡೆಂಟ್. ಇಲ್ಲಿ ನಾವೇನು ಇವತ್ತು ಅರ್ಬನ್ ಕಂಪನಿ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಟ್ನರ್ಸ್ಗೆ ಬಹಳಷ್ಟು ಸಮಸ್ಯೆಗಳಿದೆ. ಕಳೆದ 1 ವರ್ಷದಿಂದ ನಾವು ಲೇಬರ್ ಕೋರ್ಟ್ಗಳನ್ನ ಅಟೆಂಡ್ ಮಾಡಿದ್ವಿ. ಅದರಲ್ಲಿ ಬಹಳಷ್ಟು ಸಮಸ್ಯೆಗಳು. ಇವ್ರು ಏನಂದರೆ ಒಂದು ಕಡೆ ಪಾರ್ಟ್ನರ್ಸ್ ಅಂತಾರೆ, ಇನ್ನೊಂದು ಕಡೆ ಅವ್ರಿಗೆ ಆಟೋ ಜಾಬ್ ಅದೇ ಬರೋ ಥರನೂ ಮಾಡ್ತಾರೆ. ಈಗ ಪಾರ್ಟ್ನರ್ಸ್ ಅಂದರೆ, ಈಗ ಗಿಗ್ ವರ್ಕರ್ಸ್ ಅಂದರೆ ಏನು? ಒಂದು ಪ್ಲಾಟ್ಫಾರ್ಮ್ ಬೇಸ್ ವರ್ಕರ್ಸ್ ಅಂದರೆ ನನಗೆ ಇಷ್ಟ ಬಂದಾಗ ನಾನು ಕೆಲಸ ಮಾಡ್ತೀನಿ, ಬೇಡದೇ ಇರೋ ಟೈಮ್ನಲ್ಲಿ ನಾನು ಬೇರೆ ಮಾಡ್ತೀನಿ ಅನ್ನೋದಕ್ಕೆ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಟೋ ಆಗಿ ಅದೇ ಬರೋ ಥರ. ಅಂದರೆ ಇವಾಗ ನಾನು ಒಂದು ಆ್ಯಪ್ ಇಟ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಈಗ ಜಾಬ್ಸ್, ಈಗ ಇವ್ರ ವೈಫ್ ಏನಾದರೂ ನನಗೆ ಸರ್ವಿಸ್ ಕೇಳಿದ ತಕ್ಷಣ ನನಗೆ ಗೊತ್ತಿಲ್ದಂಗೆ ಅದು ಬಂದ್ಬಿಡುತ್ತೆ. ನಾನು ಆಕ್ಸೆಪ್ಟ್ ಮಾಡೋದೇ ಬೇಡ. ಮುಂಚೆ ಹೇಗಿತ್ತು ಅಂದರೆ, ಅದು ಬಂತು ಅಂದರೆ ನಾನು ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಆಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು. ಸೊ ಅದೊಂದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದೇನೆಂದರೆ 24 ಗಂಟೆ ಇವ್ರದ್ದು ಎಲ್ಲರದ್ದು ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಒಂಥರ ಅದು ಪರ್ಸ್ನಲ್ ಲೈಫ್ ಮೇಲ್ಗಡೆ ಒಂಥರ ಟಾರ್ಗೆಟ್ ಮಾಡ್ದಂಗಲ್ವಾ. ದಟ್ ಈಸ್ ದ ಫ್ರೀಡಮ್. ಆ ಫ್ರೀಡಮ್ ಮೇಲ್ಗಡೆ ಅವರು ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ ID ಬ್ಲಾಕ್. ಈಗ ಯಾರಾದರೂ ಮಾತಾಡಿದ್ರೆ ಐ ಡಿ ಬ್ಲಾಕ್ ಅನ್ನೋದನ್ನ ಒಂದು ಶಸ್ತ್ರ ಥರ ಯೂಸ್ ಮಾಡ್ತಾರೆ. ನೀನು ಮಾತಾಡ್ತೀಯಾ, ಹಾಂ ಹೋಗಿ ನಿಂದು ID ಬ್ಲಾಕ್, ನೀನು ಮಾತಾಡ್ತೀಯಾ, ಹೋಗಿ ನಿಂದು ID ಬ್ಲಾಕ್. ಈ ಥರ ID ಬ್ಲಾಕ್ ಅನ್ನೋದನ್ನ ಒಂದು ಶಸ್ತ್ರ ಥರ ಯೂಸ್ ಮಾಡಿ ಯಾರನ್ನೂ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಇನ್ನೊಂದು, ಇವಾಗ ಒಂದು ಮನುಷ್ಯ ಕೆಲಸ ಮಾಡಬೇಕಂದ್ರೆ ಎಷ್ಟು ಎಫಿಷಿಯನ್ಸಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಹತ್ರ? ಒಂದು 80%. ಇವರು 96% ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ 5 ಸ್ಟಾರ್ ರೇಟಿಂಗಲ್ಲಿ 4.75 ಇರಬೇಕು. ಇವಾಗ 4.8 ಮಾಡಿದಾರಂತೆ. ಅದರಿಂದ ಒಂದೇ ಒಂದು ಕಡಿಮೆ ಆಯಿತು ಅಂದ ತಕ್ಷಣ ID ಬ್ಲಾಕ್ ಮಾಡ್ತಾರೆ. 5 ಸ್ಟಾರಲ್ಲಿ 4.8 ಇರಬೇಕು. ಇದು ಯಾವುದಾದ್ರೂ ನ್ಯಾಯಬದ್ಧವಾದ ರಿಕ್ವೈರ್ಮೆಂಟಾ? ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಲಾಸ್ಟ್ 8 ಮಂತ್ಸಿಂದ ನಾವು ಲೇಬರ್ ಕೋರ್ಟ್ಗಳನ್ನ ಅಟೆಂಡ್ ಮಾಡಿದ್ವಿ. ಕೊನೆಗದಾಗ ಏನಾಯಿತು ಅಂದರೆ, ನಮಗೆ ಲಿಸ್ಟ್ ಕೊಡಿ. ಇವಾಗ ಅದೇ ID ಬ್ಲಾಕ್ಗಳು ಮಾಡ್ತಾ ಇದ್ದಾರಲ್ಲ, ಸುಮ್ಮನೆ ID ಬ್ಲಾಕ್ಗಳದ್ದು ಯಾರ್ದಾಗಿದೆ ಅವ್ರದ್ದು ದಯವಿಟ್ಟು ಇನ್ನೊಂದ್ಸಲಿ ಪರಿಶೀಲನೆ ಮಾಡಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಮೇಲ್ ಮಾಡಿ ನಾವು ಮಾಡ್ತೀವಿ ಅಂದರು. 3 ತಿಂಗಳಾಯಿತು, ಅದ್ರದ್ದು ಏನೂ ರಿಪ್ಲೈ ಬಂದಿಲ್ಲ. ಸರಿ, ಬೆಳಗ್ಗೆನೇ ನಾವು 10 ಗಂಟೆಗೆ ಇಲ್ಲಿಗೆ ಬಂದು ಮತ್ತೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲದನ್ನು ಸಾರ್ಟ್ ಡೌನ್ ಮಾಡಿ ಕಂಪ್ನಿಗೆ ಒಂದು ರಿಕ್ವೆಸ್ಟ್ ಕೊಟ್ವಿ. ನಾವೇನು ಕೇಳಲಿಲ್ಲ. ಸರ್, ಕಲೆಕ್ಟಿವ್ ಬಾರ್ಗೇನಿಂಗ್ ಇಸ್ ಮೈ ಫಂಡಮೆಂಟಲ್ ರೈಟ್ಸ್, ಎನಿಬಡಿ ಕ್ಯಾನ್ ಡೂ ಇಟ್. ಸೊ ನಾವೇನು ಹೇಳಿದ್ವಿ, ನಾವು ಒಂದು 15 ಜನ ಮೇಲ್ ಬಂದು ಶಾಂತಿಯಿಂದ ಕೇಳ್ತೀವಮ್ಮ, ಏನೇನು ಪ್ರಾಬ್ಲಮ್ಸ್ ಇದೆ, ಈ ಥರ ಪ್ರಾಬ್ಲಮ್ಸ್ ಇದೆ, ನೀವು ಅದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಶಾಂತಿಯಿಂದ ಕೇಳ್ತೀವಿ ಅಂದರು. ನಮ್ಮನ್ನು ಒಳ್ಳೆ ಬೆಗ್ಗರ್ಸ್ ಥರ ಟ್ರೀಟ್ ಮಾಡಿ ಒಳಗಡೆನೂ ಬಿಡ್ದಂಗೆ ನಮ್ಮನ್ನ ಇಲ್ಲೇ ನಿಲ್ಲಿಸಿದ್ದಾರೆ. ನಮ್ಮನ್ನು ಒಳಗಡೆನೂ ಬಿಟ್ಟಿಲ್ಲ. ಇವ್ರಿಗೆ ಆಗ್ತಾರೆ ಅನ್ಯಾಯ ಕೇಳಕ್ಕೆ ಯಾರೂ ಇಲ್ಲ. ಸರ್, ನಮ್ಮ ಲೇಬರ್ ಕೋರ್ಟಲ್ಲಿ ಅಟೆಂಡ್ ಮಾಡಿದಾಗ 8 ಲೇಬರ್ ಕೋರ್ಟ್ ಅಟೆಂಡ್ ಮಾಡಿದವರು ಅವರೇ ಸರ್. ಸೊ ನಾವು ಯೂನಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದರೆ ಏನು ಎಲ್ಲ ಗೊತ್ತು ಸರ್. ಆದ್ರೂ ಹೀಗೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ನಾವು ಮಾತಾಡಕ್ಕೆ ಹೋದ್ರೆ ಅವ್ರದ್ದು ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಸರ್. ಸರ್, ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋಗೆ ಇಲ್ಲ ಸರ್. ನಿಜವಾಗ್ಲೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಪೇಷನ್ಸಿಂದ ಹ್ಯಾಂಡಲ್ ಮಾಡಿದ್ರಂದ್ರೆ, ಇವಾಗ ಅವ್ರು ಎಲ್ಲಿ ಕೆಳಗಡೆ ಬಂದಿಲ್ಲ ಅಂತ ಹೇಳಿ ನಮಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬಂತು. ಬಟ್ ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅಷ್ಟು ಪೇಷನ್ಸಿಂದ ಇಷ್ಟು ಜನನ ಹ್ಯಾಂಡಲ್ ಮಾಡಿ ಆ ಕಂಪನಿಯವ್ರಿಗೂ ಬುದ್ಧಿ ಹೇಳಿ ಅವ್ರನ್ನ ಕೆಳಗಡೆ ಕರೆಸಿ ನಮಗೆ ಸಪೋರ್ಟ್ ಮಾಡಿದ್ರು ಸರ್. ಡೆಫಿನೆಟ್ಲಿ ಸರ್, ಇವಾಗ ಕಂಪನಿಯಿಂದ ನಾವು ಲೆಟ್ರ್ ಉಮಾಪತಿ ಸರ್ ಅವರು ನಮಗೆ ಬರೆದಿದ್ದಾರೆ. ಸೇಮ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ. ಬಟ್ ಹವರ್ ಅವರು ನಮಗೆ ವಾಪಸ್ ಬರೋದಿಲ್ಲ. ಯಾಕಂದರೆ ಕಳೆದ 7 ವರ್ಷದಿಂದ ಏನೇನಾಗ್ತಾ ಇದೆ ಅಂತ ನೋಡಿದ್ದೀವಿ. ನಾಳೆ ನಾವು ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಹತ್ರ ಹೋಗ್ತಾ ಇದ್ದೀವಿ, ವಿಮೆನ್ ಕಮಿಷನರ್ ಹತ್ರ. ಸೊ ನಮ್ಮದು ಪ್ರಾಬ್ಲಮ್ಸ್ ಏನಿದೆ ಅಲ್ಲೂ ಹೇಳ್ತೀವಿ ಸರ್. ಅದೇ ರೀತಿ ನಾವು ಸುಪ್ರೀಂ ಒಂದು ಪಿಟಿಷನ್ ಹಾಕ್ತೀವಿ. ಅದರಲ್ಲಿ ನಾವು ಈ ಹೋರಾಟ ಇಲ್ಲಿ ಸರ್. ಆ್ಯಕ್ಚುಲಿ ಈ ಗಿಗ್ ವರ್ಕರ್ಸ್ ಎಕಾನಮಿ ಅನ್ನೋದು ಏನಿದೆಯಲ್ಲ ಸರ್, ಇಟ್ ಹ್ಯಾಸ್ ಕಮ್ ಔಟ್ ಲೈಕ್ ಒಂಥರ ಕರೋನಾ ವೈರಸ್ ಥರ. ಬಿಕಾಸ್ ವಿ ವರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಸಡನ್ನಾಗಿ ಇದು ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಳೆದೋಯ್ತು. ಈಗ 50 ವರ್ಷದ ಹಿಂದೆ ಹೇಗೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ನಮ್ಮ ಎಂಪ್ಲಾಯೀಸ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಈಗ ಗಿಗ್ ವರ್ಕರ್ಸ್ ಮೇಲ್ಗಡೆ ಇವರೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಈ ಕಳೆದ 10 ವರ್ಷದಿಂದ ಎಲ್ಲ ಥರ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ.
ಸೊ ನಮ್ಮ ಸರ್ಕಾರದ ಕಡೆಯಿಂದನೂ ನಾವು ಸಾಕಷ್ಟು ಇದ್ರ ಬಗ್ಗೆ ಮಾತುಕತೆ ಆಗಿ ಇದಕ್ಕೆ ಅಂತ ಸಪ್ರೇಟ್ ಒಂದು ಪಾಲಿಸಿ ಬರ್ತಾ ಇದೆ. ಸೊ ಆ ಪಾಲಿಸಿ ಬರೋವರೆಗೂ ಇವ್ರದ್ದು ಏನು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಅದನ್ನು ಕಾಪಾಡೋದು ನಮ್ಮ ಸರ್. ಇಲ್ಲಿ ಬಂದು ನಾನು 7 ವರ್ಷದಿಂದ ಅರ್ಬನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಅವತ್ತಿಂದ ಇವತ್ತವರೆಗೂ ತುಂಬ ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಆಗಿಬಿಟ್ಟಿದೆ. ಏನೇ ಮಾತಾಡಿದ್ರು ಇವಾಗ ನಂದು ಬಂದು ಆಲ್ಮೋಸ್ಟ್ 1.5 ವರ್ಷ ಆಯಿತು ಐ ಡಿ ಬ್ಲ್ಯಾಕ್ ಮಾಡಿ. ಏನಕ್ಕೆ ಅಂದರೆ ರೀಸನ್ನು ಇದೇ ಥರ 4 ಜನಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಬಂದು ಕೇಳಿದ್ದಕ್ಕೇ ಐ ಡಿ ಬ್ಲ್ಯಾಕ್ ಮಾಡಿದ್ದಾರೆ. ಅವತ್ತಿಂದ ಯಾವುದೇ ಕಾರಣಕ್ಕೂ ಓಪನ್ ಮಾಡಲಿಲ್ಲ. ಆದರೂ ಇವತ್ತು ನಾನು ಅದೇ ಥರ ಅವತ್ತಿಂದ ಇದೇ ಥರ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. 4 ವರ್ಷದಿಂದ ಫೈಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು. ಬಟ್ ಆದರೆ ತುಂಬ ಅಂದರೆ ತುಂಬ ಅನ್ಯಾಯ. ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಹಾಕಿ ಇದು ಹೆಂಗಾಗಿದೆ ಅಂದರೆ ನಾವು ಇಲ್ಲಿ ಪಾರ್ಟ್ನರ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಹೇಳೋದು ಪಾರ್ಟ್ನರ್ಸು, ಆದರೆ ಇಲ್ಲಿ ನಮ್ಮನ್ನು ಹೆಂಗೆ ಅಂದರೆ ಗುಲಾಮ್ಗಿರಿಗಿಂತ ಅದ್ಮಾನವಾಗಿ ನೋಡ್ತಾ ಇದ್ದಾರೆ. ಸರ್ ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀವಿ ಗೇಟ್ ಹತ್ರ. ನಮ್ಮನ್ನು ಗೇಟು ಒಳಗೆ ಬರ್ದಿರಾ ಸೆಕ್ಯೂರಿಟಿ ನಿಲ್ಲಿಸಿದ್ದಾರೆ ಅಲ್ಲಿ. ಓಕೆ, ಮಳೆ ಬರ್ತಾ ಇದೆ, ಹೆಣ್ಣು ಮಕ್ಳು ನೋಡಿ ಇಷ್ಟು ಜನ ಹೆಣ್ಮಕ್ಳು ಇರ್ಬೇಕಾದ್ರೆ ಮಳೆಯಲ್ಲಿ ನಿಂತ್ಕೊಂಡು ಮಳೆಗೆ ನನೀತಾ ಇದ್ದಾರೆ. ಹೊತ್ತು ಇವ್ರು ಒಳಗಡೆ ಎ ಸಿ ರೂಮಲ್ಲಿ ಕೂತಾರೆ. ನಿಮ್ಗೆ ಎ ಸಿ ರೂಮಲ್ಲಿ ಕುತ್ಕೊಳ್ಳೋಕೆ ಅಧಿಕಾರ ಕೊಟ್ಟಿದ್ದೆ ನಾವು. ಯಾರು ಪಾರ್ಟ್ನರ್ಸ್, ವರ್ಕರ್ಸು ಕೆಲಸ ಮಾಡಿ ದುಡ್ಡು ಕಟ್ಟಿದ್ರೇ ನೀವು ಇವತ್ತು ಈ ಪೊಸಿಷನಲ್ಲಿ ಇದ್ದೀರಾ. ಆದರೆ ವರ್ಕರ್ಸಿಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಹೆಂಗೆ ಇದು ಸರ್? ನಾವು ಹೇಳೋದು ಅಷ್ಟೇ, ಆದಷ್ಟು ಬೇಗ ಇರೋ ಪ್ರಾಬ್ಲಮ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ದೊಡ್ಡ ಮಟ್ಟದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಂತೂ ಹೋರಾಟ ಮಾಡೋದಂತೂ ಖಂಡಿತ. नमस्ते, मेरा नाम निकिता राय है। मैं अर्बन कंपनी से पिछले 2 साल से काम कर रही हूँ और आपका ये जो लोकेशन है अभी ऑफिस का, ये HSR विशाल मार्ट करके है। तो हम लोग आज बहुत बड़ा ही इशू लेके आए हैं। उम्मीद करते हैं सरकार हमारे इसमें फुल सपोर्ट दे। तो हमारी जो प्रॉब्लम है मैं अभी आप लोगों को हिंदी में बताने जा रही हूँ। सबसे पहले नॉर्मल चल रहा था, अभी इन लोगों ने ऑटो असाइन करके ऐसा एक निकाला जो हम लोगों को नहीं चाहिए था। तो इसके पीछे इन लोगों का एक बहुत बड़ा ही प्लान था जो कि हम लोगों को बिल्कुल भी नहीं चाहिए था। आप किसी से भी पूछ लो 1 by 1, वो यही बोलेगी कि हमको ऑटो असाइन नहीं चाहिए। तो हाँ, इसके बाद हमने अगर मना किया कि नहीं हम तो फ्लेक्सिबल में रहना चाहते हैं, हमको ऑटो असाइन नहीं चाहिए, अगर आप ये बोल देते तो ये लोग ये बोल रहे थे तब तो ठीक है, आप लोगों को हम महीने में बस 6 काम देंगे ये बोला। तो नॉर्मल बात है, 6 काम में कोई भी अपना घर नहीं चला पाएगा। महीने में 6 काम करके कोई भी नहीं खुश है। तो इसलिए हमको अनफॉर्चुनेटली ना चाहते हुए भी हम लोगों को ये एक्सेप्ट करना पड़ा। और जो लोग नहीं कर रहे थे ना सर, उन लोगों को ब्लॉक कर दिया और ये बोल रहे हैं फ़ोन करके कि आपको ऑफिस आना है। ऑफिस आके ये लोग क्या बोल रहे हैं, ज़बरदस्ती फोर्स कर रहे हैं कि नहीं जाना ही है, नहीं जाओगे तो हम प्रोफाइल ये खोलेंगे नहीं आप लोगों का, ऐसे ही रहेगा। ऐसे धमकी दे के कितना लड़की लोगों को डाल दिया। अभी भी है जो लोग ब्लॉक होके ही बैठे, आपको बहुत मिलेगा ब्लॉक वाला। इसके बाद 2000 कंपलसरी इन लोगों ने क्रेडिट करना स्टार्ट कर दिया, जो कि देखिए सर हम लोग दिन में 3000 का काम करेंगे, ये लोगों को क्रेडिट देंगे या फिर हम जो प्रोडक्ट रहते हैं वो परचेस करेंगे या फिर हमारा आना जाना का माइनस करेंगे। हम क्या करेंगे उस पैसे का? कुछ हो नहीं रहा है आजकल, समझ में नहीं आ रहा है किसी को भी। हमारे हाथ में एक्चुअली हमारे हाथ में बच क्या रहा है, कुछ भी समझ में नहीं आ रहा है। तो ये लोग क्या करते, बहुत चीज़ है बताने के लिए, आई होप आप सभी लोग सुनोगे। तो ये है एक कैंसिलेशन का, ठीक है। हम कस्टमर लास्ट मोमेंट पे कैंसिल करती है, हमारे नाम पे डाल देते हैं। और कंपनी एटलीस्ट ये तो देखना है कि किसकी गलती है, हमारी गलती है या फिर कस्टमर की, ये भी नहीं देखते। इतना भी दिक्कत ये लोग नहीं झेल सकते। उधर उसमें भी 3 ब्लॉक के बाद हमको ब्लॉक कर देते, 2 हफ्ता 3 हफ्ता के लिए ब्लॉक कर देते। हमारा कुछ भी फॉल्ट ही नहीं होता है। इन लोगों को अंदर जाना, प्रोफाइल में भी इसका काफ़ी बुरा असर पड़ता है, ठीक है। तो ये लोग रातों रात नया पॉलिसी निकाल देते हैं। हमको भी कस्टमर से पता चलता है कि अच्छा ऐसा हुआ है क्या, हमको खुद भी पता नहीं होता क्योंकि करने वाले हम हैं, हमको पता चलना चाहिए ना। ये लोग हमको पार्टनर बोलते हैं, एटलीस्ट हमको पता चलना चाहिए कि ये लोग कल के दिन क्या कर रहे हैं, क्या नया निकल रहे हैं। हमको बिना इन्फॉर्मेशन, मतलब हम लोगों को ये है मेन चीज़ है, ये जो ऑटो असाइन निकाला है ये हटाना है, ये नहीं चाहिए। और जिनको भी ब्लॉक में डाला है उन लोगों को तुरंत खोल दे, ऐसे छोटी छोटी बातों में ब्लॉक ना किया करे। बहुत बड़ा होगा ये अभी हम लोग स्टॉप नहीं होंगे। हाँ, आप लोगों को और एक बात बताऊं, कल परसों ही इन लोगों ने इतना जबरदस्ती करके हमको 5000 का सामान खरीदने के लिए बोला। सर आप यकीन नहीं करोगे, उस प्रोडक्ट का काम ही नहीं, किसी को काम नहीं आया है। 5000 एक लड़की से 5000 पैसा चला गया। आप इतना ही लड़की को समझ लो, अभी और भी लड़की है, आप इतना ही समझ लो, एक लड़की से 5000 करके कितना गया, वो पैसा गया, वो प्रोडक्ट घर पे पड़ा है, अभी वो सड़ेगा, उधर ही एक्सपायरी डेट हो जाए।